ನಮಸ್ತೆ, ನಾನು ದಿವ್ಯಶ್ರೀ ಐತಾಳ್ ಅಂತ. ನಾನು ರಚನಾ ಡಿಸೈನರ್ ಇವರಿಂದ ಆನ್ಲೈನ್ ಕ್ಲಾಸ್ ಕಲಿತಾ ಇದ್ದೆ. ತುಂಬ ಚೆಂದ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಒಬ್ಬೊಬ್ಬರನ್ನ ಕರೆಸಿ ಹೇಳಿ ತೋರಿಸಿ ಹೋಮ್ವರ್ಕ್ ಕೂಡ ಕೊಡ್ತಾರೆ. ತುಂಬ ಚೆಂದ ಮಾಡಿ ಹೇಳಿಕೊಡ್ತಾರೆ. ನಾನು ಅನ್ಕೋತಾ ಇದ್ದೆ ಆನ್ಲೈನ್ ಕ್ಲಾಸ್ ಹೇಗೆ ಆಗ್ತದೆ ಅಂತ. ಅಂದರೆ ಸ್ಟಿಚ್ ನಮಗೆ ಹೊಸ್ತಲ್ವಾ, ಹೇಗೆ ಹೇಳಿಕೊಡ್ತಾರೆ ಅಂತೆಲ್ಲ ಅನ್ಕೋತಾ ಇದ್ದೆ. ಬಟ್ ಆನ್ಲೈನ್ ಅಂದರೆ ಇಷ್ಟು ಸುಲಭದಿಂದ ಹೇಳಿಕೊಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ತುಂಬ ಚೆಂದ ಹೇಳಿಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮಗೆ 2 ಬ್ಲೌಸ್ ಮಾಡಿಸಿದ್ದಾರೆ. ಒಂದು ಬೀಡ್ ವರ್ಕ್ ಬ್ಲೌಸ್, ಮತ್ತೊಂದು ಥ್ರೆಡ್ ವರ್ಕ್ ಬ್ಲೌಸ್. ಇದನ್ನು ನಾನೇ ಮಾಡಿದಂತ ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ತುಂಬ ಚೆಂದ ಮಾಡಿ ಹೇಳಿಕೊಡ್ತಾ ಇದ್ದಾರೆ. ನಾವೊಂದು ಹೊರಗಡೆಯ ಇದು ಆರಿ ಡಿಸೈನ್ ಏನಾದರೂ ಕೊಡುವಾಗ ನಮಗೆ ಅನಿಸ್ತಾ ಇತ್ತು ನಾವು ಹೀಗೆ ಒಂದು ಮಾಡಬೇಕು, ನಾವು ಕಲಿಬೇಕು ಅಂತ. ಈಗ ನಾನೇ ಕಲ್ತಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ ನನಗೆ. ಆಮೇಲೆ ನಮಗೆ ಈ ಕ್ಲಾಸಲ್ಲಿ ಈ ಸರ್ತಿ ನಾವು ಸೇರಿ ತುಂಬ ಲಕ್ಕಿ. ಯಾಕಂದರೆ ನಮಗೆ ಈ ಸರ್ತಿ 2nd ಇಂಟರ್ನ್ಯಾಷನಲ್ ಆರಿ ವರ್ಕರ್ಸ್ ಫೆಡರೇಷನ್ ಇತ್ತು. ಅದರಲ್ಲಿ ನಮಗೆ ಸರ್ಟಿಫಿಕೇಟ್ಸ್ ಎಲ್ಲ ಸಿಕ್ಕಿದೆ, 2 ಮೆಡಲ್ ಸಿಕ್ಕಿದೆ. ನೀವು ನೋಡ್ಬೋದು, ಇದೊಂದು, ಆಮೇಲೆ 2 ಮೆಡಲ್ ಬೇರೆ ಸಿಕ್ಕಿದೆ. ತುಂಬ ಖುಷಿ ಆಗ್ತಿದೆ. ಈ ಸರ್ಟಿಫಿಕೇಟ್ ಆಗಲಿ ಮೆಡಲ್ ಆಗಲಿ ಹಿಡ್ಕೊಂಡು ನಮಗೆ ಇದೊಂದು ಹೆಸರಾಗಿದೆ ಅಂತ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈಗಲೂ ಕೂಡ ನಾವು ಕಾಂಟ್ಯಾಕ್ಟಲ್ಲಿ ಇದ್ದೇವೆ. ನಮ್ಗೆ ಏನು ಡೌಟ್ ಇದ್ರು, ಏನಿದ್ರು ಸಹ, ಏನು ಸಮಸ್ಯೆ ಆಗಿದ್ರು ಸಹ ಕಸ್ಟಮರ್ ಹತ್ರ ಹೇಗೆ ಮಾತಾಡಬೇಕು ಅದೆಲ್ಲ ನಮಗೆ ಹೇಳಿಕೊಡ್ತಾರೆ. ತುಂಬ ಚೆಂದ ಮಾಡಿ ಹೇಳಿಕೊಡ್ತಾರೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಇವ್ರ ಹತ್ರ ನೀವು ಜಾಯಿನ್ ಆಗ್ಬೋದು. ಏನು ಡೌಟು ಇಲ್ಲ, ಏನು ಹೆದರಿಕೆ ಸಹ ಇಲ್ಲ. ತುಂಬ ಚೆಂದ ಮಾಡಿ ಒಂದೊಂದಾಗಿ ಗೊತ್ತಾಗಲಿಲ್ಲ ಅಂದರೂ ಸಹ ಅವರು ಒಂದೊಂದಾಗಿ ನಮಗೆ ಹೇಳಿಕೊಡ್ತಾರೆ. ತುಂಬ ಚೆಂದ ಮಾಡಿ ಹೇಳಿಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ನನ್ನ ಹೆಸರು ಶ್ರೀಲತಾ. ನಾನು ಅನುಪಮ ಮೇಡಮ್ನವರ ಆರಿ ಕ್ಲಾಸಿನ ಸ್ಟೂಡೆಂಟ್. ಈಗ ಕ್ಲಾಸ್ ಮುಗಿದಿದೆ. ಕ್ಲಾಸಿಗೆ ಬರುವ ಮೊದಲು ನಾನು ಆರಿ ಬ್ಲೌಸ್ ಎಲ್ಲ ನೋಡುವಾಗ ನಾನು ಅಂದ್ಕೊಳ್ತಿದ್ದೆ, ಯಪ್ಪ ಇದು ಇಷ್ಟು ಇಂಟ್ರಿಕೇಟ್ ಡಿಸೈನ್ಸ್ ಹೇಗೆ ಮಾಡ್ತಾರೆ, ಇದನ್ನು ಕಲೀಲಿಕ್ಕೆ ಎಷ್ಟು ದುಡ್ಡು ಕೊಟ್ಟಿರ್ಬೋದು, ಎಷ್ಟು ಗಂಟೆ ತಗೊಳ್ಬೋದು ಇದು ಮಾಡಲಿಕ್ಕೆ, ಹಾಗೆಲ್ಲ ಅಂದ್ಕೊಳ್ತಿದ್ದೆ. ನನ್ನ ಪ್ರಕಾರ ಆರಿ ಅಂದರೆ ತುಂಬ ಕಷ್ಟದ ಕೆಲಸ, ತುಂಬ ಕಾಸ್ಟ್ಲಿ ಕೂಡ ಅಂತ ಅಂದ್ಕೊಳ್ತಿದ್ದೆ. ನನ್ನ ಹತ್ರ ಯಾವ ಆರಿ ಎಂಬ್ರಾಯ್ಡ್ರಿ ಬ್ಲೌಸ್ ಕೂಡ ಇರಲಿಲ್ಲ ಇದೇ ಕಾರಣದಿಂದ. ಆದರೆ ನನ್ನದು ಆರಿ ಬಗ್ಗೆ ಒಪಿನಿಯನ್ ಹೀಗೆ ಇತ್ತು, ಅಂದರೆ ತುಂಬ ಕಷ್ಟದ್ದು, ತುಂಬ ಕಾಸ್ಟ್ಲಿದ್ದು, ಇದು ಮಾಡಲಿಕ್ಕೆ ತುಂಬ ಕಷ್ಟ ಬೇಕು, ಕಲೀಲಿಕ್ಕೂ ಕೂಡ ಅಂತ ಹಾಗೆಲ್ಲ ಇತ್ತು. ಒಂದು ದಿವಸ ನನ್ನ ಕಸಿನಿದ್ದು ಸ್ಟೇಟಸ್ ನೋಡಿದೆ. ನನ್ನ ಅಕ್ಕನ ಮಗಳು ಅವಳು ಮೈ ಫಸ್ಟ್ ಆರಿ ಥ್ರೆಡ್ ವರ್ಕ್ ಬ್ಲೌಸ್ ಅಂತ ಹಾಕಿದ್ಲು. ನಾನು ಕ್ಯೂರಿಯಾಸಿಟಿಯಲ್ಲಿ ಕೇಳಿದೆ, ಹೇಗೆ, ಎಲ್ಲಿ ಕಲ್ತ್ರಿ, ಹೇಗೆ ಮಾಡಿದ್ದು, ಬೆಳಗಾಮಲ್ಲಿ ಕಲಿಸಿದ್ರಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಬೆಳಗಾಮಿದ್ದಲ್ಲ, ಆನ್ಲೈನ್ ಟೀಚರ್, ಉಡುಪಿಯವರೇ ಟೀಚರ್ ಅಂತ. ನನಗೆ ಆಗ ಅನಿಸಿತು, ನಾನು ಉಡುಪಿಯವಳು, ನನಗೆ ಉಡುಪಿಯ ಟೀಚರ್ ಬಗ್ಗೆ ಗೊತ್ತಿಲ್ಲ, ಬಟ್ ಅವಳು ಬೆಳಗಾಮಿನವಳು, ಅವಳಿಗೆ ಗೊತ್ತು. ಹಾಗಾದರೆ ಯಾರಿವರು ಅಂತ ಹಾಗೆ ನನಗೆ ಕ್ಯೂರಿಯಾಸಿಟಿ ಬಂದಿತ್ತು, ನನಗೆ ಗೊತ್ತಿರ್ಬೋದಾ ಇವರು ಯಾರು ಅಂತ. ಹಾಗೆ ಮತ್ತು ಅವಳು ನನಗೆ ಕಾಂಟ್ಯಾಕ್ಟ್ ನಂಬರ್, ಡೀಟೇಲ್ಸ್, ಕಾಸ್ಟ್ ಎಷ್ಟಾಗ್ತದೆ ಅಂತೆಲ್ಲ ಕಳಿಸಿದ್ದು. ಬೇಸಿಕ್ ಕೋರ್ಸೇ ಕೇವಲ 5,000 ಹೇಳಿದ್ರು. ನನಗಾಗ ತುಂಬ ಸರ್ಪ್ರೈಸ್ ಆಗಿತ್ತು. ಈ ರೇಂಜ್ ಇದರಲ್ಲಿ ಈ ರೇಟಲ್ಲಿ ಕಲೀಲಿಕ್ಕಾಗ್ತದೆ. ನನ್ನ ಪ್ರಕಾರ ಇದಕ್ಕೊಂದು 10,000 ಬೇಸಿಗೆಗೆ ಆ ರೀತಿ ಅಂದ್ಕೊಂಡಿದ್ದೆ. ಅದ ನಂತರ ಅವಳು ಮೆಟೀರಿಯಲ್ ಇದೆಲ್ಲ ಲಿಸ್ಟ್ ಕಳಿಸಿದ್ಲು, ಎಷ್ಟು ರೇಟ್ ಆಗ್ತದೆ ಹೇಳಿದ್ಲು. ಆದರೂ ಕೂಡ ನನಗೆ ತುಂಬ ಕನ್ಫ್ಯೂಷನ್ ಇತ್ತು, ಸೇರಬೇಕಾ ಬೇಡವಾ, ನನ್ನ ಕೈಯಲ್ಲಿ ಆಗದಿದ್ರೆ ಎಂತ ಮಾಡೋದು, ಮೆಟೀರಿಯಲ್ಸ್ ವೇಸ್ಟ್ ಆಗ್ತದೆ. ಯಾಕಂದ್ರೆ ನಾನು ಮೊದಲೆಲ್ಲ ಯೂಟ್ಯೂಬ್ ವೀಡಿಯೋಸ್ ನೋಡಿದಾಗ ಅವರು ಬಲಕೈ ಎಡಕೈ ಹೇಗೆ ತಿರುಗಿಸ್ತಾರಂತವೇ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಹಾಗಿರುವಾಗ ನಾನು ಮೆಟೀರಿಯಲ್ಸ್ ತೊಗೊಂಡು ಏನು ಮಾಡಲಿ, ವೇಸ್ಟ್ ಆದರೆ ದುಡ್ಡು ವೇಸ್ಟ್, ಮೆಟೀರಿಯಲ್ಸ್ ವೇಸ್ಟ್, ಎಲ್ಲ ವೇಸ್ಟ್ ಹಾಗೆಲ್ಲ ಅಂದ್ಕೊಳ್ತಿದ್ದೆ. ಮತ್ತು ಗಟ್ಟಿ ಮನಸ್ಸು ಮಾಡಿ ಅಂದ್ಕೊಂಡೆ, ಒಂದು ವೇಳೆ
ವೇಸ್ಟ್ ಆದರೂ ಅವಳು ಕಸಿನಿಗೆ ಕೊಟ್ಟು ಬಿಡೋದು ಮೆಟೀರಿಯಲ್ಸ್, ಅವಳು ಯೂಸ್ ಮಾಡ್ಕೊಳ್ಳಿ. ಬಟ್ ಸೇರಿ ಬಿಡೋದು ಒಮ್ಮೆ ಗೊತ್ತಾಗ್ತದಲ್ಲ ಏನಂತ. ನನಗೆ ಅಂದರೆ ಇಂಟ್ರೆಸ್ಟ್ ಇತ್ತು, ಹಾಗಾಗಿ ಸೇರಿ ಬಿಡಬೇಕಂತ ಸೇರಿದೆ. ನಾನು ಸೇರೋದು ಒಂದು ಸ್ವಲ್ಪ ದಿವಸ ಲೇಟ್ ಆಗಿತ್ತು. ಅಷ್ಟೊತ್ತಿಗಾಗಲೇ ಆನ್ಲೈನ್ ಕ್ಲಾಸ್ನವರದ್ದು ಫಸ್ಟ್ ಸ್ಟಿಚ್ ಆಗಿತ್ತು, ಫಸ್ಟ್ ಚೈನ್ ಸ್ಟಿಚ್. ಹಾಗಾಗಿ ಮೇಡಮ್ ನನಗೆ ಉಡುಪಿಗೆ ಕರೆದ್ರು, ಬಟನ್ ಹೌಸಿಗೆ. ಅಲ್ಲಿ 3 ಗಂಟೆ ನನಗೆ ಫಸ್ಟ್ ಸ್ಟಿಚ್ ನನಗೆ ಮೇಡಮ್ ಅಲ್ಲೇ ಕಳಿಸಿಕೊಟ್ರು. ಹಾಗಾಗಿ ನನಗೆ ಫಸ್ಟ್ ದಿವಸದ ಕ್ಲಾಸ್ ಆಫ್ಲೈನ್ ಆದದ್ರಿಂದ ನನಗೆ ತುಂಬ ಸುಲಭ ಆಯಿತು ಕಲೀಲಿಕ್ಕೆ. ನಂತರದೆಲ್ಲ ಆನ್ಲೈನ್. ಬಟ್ ಫಸ್ಟ್ ಸ್ಟಿಚ್ ನನಗೆ ಕರೆಕ್ಟ್ ಕೈ ಕೂತಿರುವ ಕಾರಣ ನನಗೆ ಉಳಿದದೆಲ್ಲ ಮತ್ತೆ ಮೇಡಮ್ ಹೇಳುವಾಗ ಅರ್ಥ ಆಗ್ತಿತ್ತು. ಹೀಗೆ ಕ್ಲಾಸ್ ಸೇರಿದೆ. ಬೇರೆ ಬೇರೆ ಥರದ್ದು ಡಿಸೈನ್. ನನಗೆ ಬ್ಲೌಸ್ ನೋಡುವಾಗ ನಾನು ಅಷ್ಟೆಲ್ಲ ಗಮನ ಕೊಟ್ಟು ನೋಡ್ತಿರಲಿಲ್ಲ ಬೇರೆಯವರ ಬ್ಲೌಸ್. ಬಟ್ ಇದೆಲ್ಲ ಬೇರೆ ಬೇರೆ ಡಿಸೈನ್, ಸ್ಯಾಟಿನ್ ಸ್ಟಿಚ್, ಡೈಸಿ ಸ್ಟಿಚ್ ಅದೆಲ್ಲ ನೋಡುವಾಗ ನನಗೆ ಮಾಡುವಾಗ ಕೂಡ ತುಂಬ ಖುಷಿ ಆಗ್ತಿತ್ತು. ಈಗ ಕೆಲಸದ ಕಾರಣ ನಂದು ಬ್ಲೌಸ್ ವರ್ಕ್ ಮುಗಿಲಿಲ್ಲ, ಅರ್ಧದಲ್ಲೇ ನಿಂತಿದೆ. ಆದರೆ ಮುಗಿಸಬೇಕು ಅಂತ ತುಂಬ ಆಸೆ ಉಂಟು. ಬ್ಲೌಸ್ ಥ್ರೆಡ್ ವರ್ಕ್ ಕೂಡ ಹಾಗೆ, ಜ್ಯುವೆಲರಿ ವರ್ಕ್ ಕೂಡ ಹಾಗೆ. ಮೇಡಮ್ ತುಂಬ ತಾಳ್ಮೆಯಿಂದ ಕಲಿಸಿದ್ದಾರೆ ಪ್ರತಿಯೊಬ್ಬರಿಗೂ. ಈಗ ನಮ್ಮ ಮನೆಯ ಅಕ್ಕ ಹೇಗೆ ಕಲಿಸ್ತಾರೆ ಹಾಗೆ ಪ್ರತಿಯೊಬ್ಬರಿಗೂ ಬರಲಿಲ್ವಾ ಕಲಿಸ್ತೇನೆ, ಅರ್ಥ ಆಯಿತಾ, ಅರ್ಥ ಆಗದವರು ಪುನಃ ಫೋನ್ ಮಾಡಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಯಾವ ಟೈಮಲ್ಲೂ ಆಗ್ತದೆ. ಹಾಗೆ ತುಂಬ ಪ್ರೀತಿಯಲ್ಲಿ ನಮಗೆ ಕಲಿಸಿದ್ದಾರೆ. ಹಾಗಾಗಿ ಮೇಡಮಿಗೆ ತುಂಬ ಥ್ಯಾಂಕ್ ಯು. ನನಗೆ ಆರಿ ಕ್ಲಾಸ್ನಲ್ಲೂ ಕೂಡ ಕೆಲವರೆಲ್ಲ ಪರಿಚಯ ಆದರು. ಆನ್ಲೈನ್ ಕ್ಲಾಸ್ ಆಗಿದ್ದರೂ ಕೂಡ ಒಳ್ಳೆ ಬಾಂಧವ್ಯ ಮೂಡಿತು ಎಲ್ಲರೊಟ್ಟಿಗೂ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ನಾನು ಶಶಿರೇಖಾ. ನನಗೆ 3 ತಿಂಗಳ ಆರಿ ಎಂಬ್ರಾಯ್ಡರಿ ಕೋರ್ಸಲ್ಲಿ ನನಗೆ ಸಿಕ್ಕಿದ ಅನುಭವವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ದಿವಸ ನಾನು ಹೀಗೆ ಸ್ಟೇಟಸ್ ನೋಡ್ತಾ ಇರಬೇಕಾದ್ರೆ 1-2-3 ಸ್ಟೇಟಸಲ್ಲಿ ಆರಿ ಎಂಬ್ರಾಯ್ಡರಿಯ ಕುರಿತು ಇತ್ತು. ಅಂದರೆ ಹೀಗೆ ಕ್ಲಾಸ್ ಸ್ಟಾರ್ಟ್ ಆಗ್ತದೆ, ಜಾಯಿನ್ ಆಗಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇತ್ತು. ಆಗ ನಾನು ಅವರಲ್ಲಿ ಕೇಳಿದೆ, ಹೇಗಾಗ್ತದೆ ಆನ್ಲೈನಲ್ಲಿ, ಹೇಗಾಗ್ತದೆ ಅಂತೇಳಿ 3ರಲ್ಲಿ ಕೇಳಿದೆ. ಯಾಕಂದರೆ 3ರ ಅನುಭವ ಹೇಗಿದೆ ಅಂತೇಳಿ ತಿಳ್ಕೊಳ್ಳಿಕ್ಕೆ. 3ರ ಅನುಭವ ಕೂಡ ಒಂದೇ ರೀತಿ ಇತ್ತು. ಹಾಗೂ 3 ಹೇಳಿದ ಮಾತು ಒಂದೇ ಇತ್ತು, ಸುಲಭ ಆಗ್ತದೆ, ನೀವು ಜಾಯಿನ್ ಆಗಿ. ಅಂದರೆ ಲೈಫಲ್ಲಿ ಯೂಸ್ಫುಲ್ ಆದ ಒಂದು ಕೋರ್ಸ್ ಅಂತ ಹೇಳಿ. ಹಾಗೆ ಮತ್ತೆ ನಾನು ಅನುಪಮ ಮೇಡಮ್ ಅವರ ನಂಬರ್ ತಗೊಂಡೆ ಹಾಗೂ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಅವರು ಕೂಡ ಹೇಳಿದರು ಫಸ್ಟಿಗೆ ಕಷ್ಟ ಆಗ್ತದೆ, ಮತ್ತೆ ಸುಲಭ ಆದೀತು ಅಂತ. ಕ್ಲಾಸಿಗೆ ಜಾಯಿನ್ ಆದೆ. ಜಾಯಿನ್ ಆಗೋಕೆ ಅವರು ಹೇಳಿದ ರೀತಿಯಲ್ಲೇ ಫಸ್ಟ್ ಕಷ್ಟ ಆಗ್ತಾ ಇತ್ತು. ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ಡೌಟ್ ಇದ್ದರೂ ಕೂಡ ನಮ್ಮ ಮೇಡಮ್ ನಮಗೆ ಸಪೋರ್ಟಿವ್ ಆಗಿ ನಿಂತು ಏನೇ ಡೌಟ್ ಇದ್ದರೂ ಕೂಡ ಕೂಡಲೇ ಅವರು ಕ್ಲಿಯರ್ ಮಾಡ್ತಾ ಇದ್ರು. ಆದ ಕಾರಣ ನಮಗೆ ಅಷ್ಟು ಕಷ್ಟ ಅಂತ ಹೇಳಿ ಗೊತ್ತಾಗಲಿಲ್ಲ. ಹಾಗೆ ಮತ್ತೆ ಅದಲ್ಲದೆ ಪ್ರತಿದಿನ ಡೈಲಿ ಒಂದೊಂದು ವರ್ಕ್ ಹೇಳಿಕೊಡ್ತಾರೆ ಹಾಗೂ ಹೋಮ್ ವರ್ಕ್ ಕೊಡ್ತಾ ಇದ್ರು. ಆ ಹೋಮ್ ವರ್ಕ್ ಕೊಟ್ಟದ್ರಿಂದ ಅದು ನಮಗೆ ಅಂದರೆ ಒಂದು ಉತ್ತಮ ರೀತಿಯಲ್ಲಿ ಕ್ಲಾಸನ್ನು ಕಂಟಿನ್ಯೂ ಮಾಡಲಿಕ್ಕೆ ಹೆಲ್ಪ್ ಆಯಿತು ಅಂತ. ಅಂದರೆ ಅವರು ಹೋಮ್ ವರ್ಕ್ ಕೊಡ್ತಾರೆ, ಆ ಹೋಮ್ ವರ್ಕ್ ಅಂದರೆ ಮಾಡಿ ನೆಕ್ಸ್ಟ್ ತೋರಿಸಲೇಬೇಕು ಅಂತ ಹೇಳೋ ಒಂದು ಇದು ಇರ್ತದೆ. ಅದಕ್ಕೋಸ್ಕರ ಮಾಡೋದು ತೋರಿಸೋದು, ಅವರು ವೆರಿ ಗುಡ್ ಬ್ಯೂಟಿಫುಲ್ ಅಂತ ಹೇಳುವಾಗ ಆಗುವ ಖುಷಿ ಅದು ಅಷ್ಟಿಷ್ಟ ಅಲ್ಲ. ಹಾಗೆ ಅದಲ್ಲದೆ ತಾಳ್ಮೆ ಅಂತ ಹೇಳೋದು ಮುಖ್ಯ. ನಾನು ನನ್ನ ಲೈಫಲ್ಲಿ ತಾಳ್ಮೆ ಅಂತೇಳಿ ಕಲ್ತದ್ದೇ ಅಂತ ತಿಳ್ಕೊಂಡದ್ದೇ ನಾನು ಅನುಪಮ ಮೇಡಮ್ ಅವರಿಂದ. ತಾಳ್ಮೆಗೆ ಇನ್ನೊಂದೇ ಹೆಸರು ಅನುಪಮ ಮೇಡಮ್ ಅಂತ ಕೂಡ ಹೇಳ್ಬಹುದು. ಹಾಗೆ ಅವರಂದರೆ ಪ್ರತ್ಯೇಕ ಯಾವ ಟೈಮಲ್ಲಿ ಆಗಲಿ, ಯಾರೇ ಆಗಲಿ, ಒಂದು ತಾರತಮ್ಯ ಇಲ್ಲದೆ ಎಲ್ಲರನ್ನು ಕೂಡ ಸಮಾನವಾಗಿ ನೋಡಿ ಎಲ್ಲರಿಗೂ ಕೂಡ ಅವರು ಡೌಟ್ ಒಂದು ಕ್ಲಿಯರ್ ಮಾಡ್ತಾ ಇದ್ರು. ಅದಲ್ಲದೆ ಈ ವರ್ಷ ನಾವು ಎಂಬ್ರಾಯ್ಡರಿ ಕ್ಲಾಸಿಗೆ ಜಾಯಿನ್ ಆದೇವಲ್ವ, ಅದು ನಮ್ಮ ಪುಣ್ಯ. ಯಾಕಂದರೆ ಬ್ಯಾಂಗ್ಳೂರಲ್ಲಿ ನಡೆದ ಆರಿ ಎಂಬ್ರಾಯ್ಡರಿ ಒಂದು ಪ್ರೋಗ್ರಾಮಲ್ಲಿ ನಮಗೆ ಪಾರ್ಟಿಸಿಪೇಟ್ ಮಾಡೋ ಒಂದು ಅವಕಾಶ ಕೂಡ ಸಿಕ್ಕಿತ್ತು. ಅದರಲ್ಲಿ 4 ಸರ್ಟಿಫಿಕೇಟ್ ಸಿಕ್ಕಿತ್ತು. ಅದಲ್ಲದೆ 2 ಮೆಡಲ್ ಕೂಡ ಸಿಕ್ಕಿತ್ತು. ನಿಜ ಹೇಳಬೇಕಂದ್ರೆ ನನ್ನ ಲೈಫಲ್ಲಿ ನಾನು ಮೆಡಲ್ ಹಾಕಿದ್ದು ಇದೇ ಫಸ್ಟ್ ಟೈಮ್ ನನ್ನ ಕೊರಳಲ್ಲಿ. ಅಷ್ಟು ಖುಷಿ ಸಿಕ್ಕಿದೆ ಅಂದರೆ ನನಗೆ ಈ ಮೆಡಲಿಂದಾಗಿ. ಅಂದರೆ ಸೇರಿದ್ದಕ್ಕೂ ಒಂದು ಸಾರ್ಥಕ ಆಯಿತು ಅಂತ ಹೇಳಿ ನನಗೆ ಅನಿಸ್ತಿದೆ. ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಮೇಡಮ್ ಅವರು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಮ್ಯಾಮ್. ಹಾಗೆ ಇನ್ನೊಂದಂದರೆ, ತುಂಬ ಜನ ನನ್ನಲ್ಲಿ ಕೇಳಿದರು ಆನ್ಲೈನಲ್ಲಿ ನಿಮಗೆ ಸಾಧ್ಯ ಇದೆಯಾ ಅಂತ ಕಲೀಲಿಕ್ಕೆ, ನೀನು ಅರ್ಧದಲ್ಲಿ ಬಿಡ್ತಿ, ಬೇಕಾದರೆ ನೋಡು, ಹೀಗೆಲ್ಲ ನನ್ನ ಜೊತೆ ಚಾಲೆಂಜ್ ಹಾಕಿದ್ರು. ಬಟ್ ನಾನು ಈ 3 ತಿಂಗಳ ಕೋರ್ಸನ್ನು ಕಂಪ್ಲೀಟ್ ಮಾಡಿ ಅವರ ಚಾಲೆಂಜನ್ನು ಮುರಿದು ತೋರಿಸಿದೆ. ಅಂದರೆ ನನಗೆ 3 ತಿಂಗಳು ಆನ್ಲೈನಲ್ಲಿ ಕಲೀಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ಗ್ರೇಟ್ ಅಂತ ಕೂಡ ನನಗೆ ಹೇಳಿದ್ದಾರೆ. ಅದನ್ನು ಕೇಳಬೇಕಾದ್ರೆ ಎಷ್ಟೊಂದು ನಾವು ಇದು ಮಾಡಿರಬೇಕು. ಹಾಗೆ ಅದಕ್ಕೋಸ್ಕರ ಇನ್ನು ಯಾರಿಗೆ ಡೌಟ್ ಇರಲಿ, ಅಂದರೆ ಸಾಧ್ಯ ಇದೆಯಾ ಅಂತ ಹೇಳುವವರಿಗೆ ನಂದು ಒಂದೇ ಒಂದು ಮಾತು ಅಂದರೆ,
ಖಂಡಿತವಾಗಿಯೂ ಆನ್ಲೈನಲ್ಲಿ ಆರಿ ಎಂಬ್ರಾಯ್ಡರಿ ಕ್ಲಾಸ್ ಕಲೀಲಿಕ್ಕೆ ಸಾಧ್ಯ ಇದೆ. ಅಂದರೆ ಛಲ ಇರಬೇಕು. ನಮ್ಮಲ್ಲಿ ಛಲ ಇದ್ದರೆ ಆನ್ಲೈನಲ್ಲಿ ಆಗಲಿ ಆಫ್ಲೈನಲ್ಲಿ ಆಗಲಿ ಮಾಡ್ಬೋದು. ಅದು ಧೈರ್ಯ ಇರಬೇಕಾದ್ದು ನಮ್ಮಲ್ಲಿ. ಥ್ಯಾಂಕ್ ಯು. ಹಾಯ್ ಹಲೋ ನಮಸ್ತೆ, ನಾನು ಶುಭ. ನಾನು ಅನುಪಮ ಮೇಡಮ್ ಅವರ ಆರಿ ವರ್ಕ್ ಕ್ಲಾಸಿನ ಸ್ಟೂಡೆಂಟ್. ನಾನು ಆರಿ ವರ್ಕ್ ಕಲಿಬೇಕಂತ ತುಂಬಾ ನನಗೆ ಆಸೆ ಇತ್ತು. ಬಟ್ ಹೇಗೆ ಕಲಿಯೋದು, ಯಾರು ಕಲಿಸ್ತಾರೆ, ಎಲ್ಲಿ ಕಲಿಸ್ತಾರೆ ಏನೂ ಗೊತ್ತಿರಲಿಲ್ಲ ನನಗೆ. ಬಟ್ ಗೂಗಲಲ್ಲೆಲ್ಲ ಸರ್ಚ್ ಮಾಡಿದ್ದೆ, ಬಟ್ ನನಗೆ ಮೇಡಮ್ ಅವ್ರದ್ದು ನನಗೆ ಸಿಕ್ಕಿರಲಿಲ್ಲ. ನಾನು ಮದುವೆಗಿಂತ ಮೊದಲು ವರ್ಕ್ ಮಾಡ್ತಾಯಿದ್ದೆ. ಮದುವೆ ಆದ ನಂತರ ನಾನು ವರ್ಕ್ ಮಾಡ್ತಾ ಇರಲಿಲ್ಲ. ಅಂದರೆ ನಾನು ಬೇರೆ ಕಡೆ ನೋಡ್ತಾ ಇದ್ದೆ, ಬಟ್ ನನಗೆ ಅದು ಸೆಟ್ ಆಗಿರಲಿಲ್ಲ. ಆನಂತರ ಅತ್ತೆ ಏನು ಹೇಳಿದರು ಅಂದರೆ, ಬೇರೆ ಕಡೆ ವರ್ಕ್ ಮಾಡೋಕ್ಕಿಂತ ಮನೆಯಲ್ಲೇ ಕುತ್ಕೊಂಡು ಏನಾದರೂ ಮಾಡ್ಬೋದಲ್ಲ ಅಂತ. ಬಟ್ ಅತ್ತೆಗೆ ಆರಿ ವರ್ಕ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಅವರಿಗೂ ತುಂಬ ಆಸೆ ಇತ್ತು ಆರಿ ವರ್ಕ್ ಕಲಿಬೇಕು ಅಂತ. ಆನಂತರ ನನಗೂ ನೀನು ಕಲಿ ಅಂತ ಅವರು ಹೇಳ್ತಾ ಇದ್ರು. ಬಟ್ ಎಲ್ಲಿ ಕಲಿಯೋದು, ಯಾರು ಕಲಿಸ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಆನಂತರ ನಮ್ಮ ನೇಬರ್ಸ್ ಒಬ್ಬರು ಹೇಳಿದರು, ಅವ್ರದ್ದು ವಾಟ್ಸಪ್ಪಲ್ಲಿ ಒಬ್ಬರು ಹಾಕಿದ್ರಂತೆ, ಅವ್ರು ಮಾಡಿರೋ ವರ್ಕ್ನ ಫೋಟೋ ಎಲ್ಲ ಹಾಕಿದ್ರಂತೆ. ಆನಂತರ ಅವ್ರ ಹತ್ರ ಕೇಳಿ ಮೇಡಮ್ ಅವ್ರದ್ದು ನಂಬರ್ ನಂಗೆ ತೆಗೆದುಕೊಟ್ರು. ಮೇಡಮ್ ಅವ್ರಿಗೆ ಕಾಲ್ ಮಾಡಿದೆ. ನಾನು ಕಾಲ್ ಮಾಡಿ ಕೇಳಿದೆ, ಮೇಡಮ್ ಈ ಥರ ಹೇಗೆ ಹೇಳ್ಕೊಡ್ತೀರಾ, ಎಲ್ಲಿ ಹೇಳ್ಕೊಡ್ತೀರಾ, ಏನು ಅಂತ. ಮೇಡಮ್ ಅವರು ಎಲ್ಲ ಡೀಟೇಲ್ಸ್ ಆಗಿ ಹೇಳಿದರು. ತುಂಬ ಚಂದ ಮಾತಾಡಿದರು. ಫಸ್ಟ್ ಡೇನೇ ತುಂಬ ಚಂದ ಮಾಡಿ ಮಾತಾಡಿದರು ಅವರು. ಆನಂತರ ಅವರು ಉಡುಪಿಯಲ್ಲಿ ಮಾಡ್ತೀನಿ, ನಾನು ಆಫ್ಲೈನ್ ಕ್ಲಾಸ್ ಕೊಡ್ತಾ ಇದ್ದೀನಿ, ಜಾಯಿನ್ ಆಗ್ಬೋದು ಅಂತ ಹೇಳಿದರು. ಆನಂತರ ನಾನು ಸ್ವಲ್ಪ ಟೈಮ್ ನಾನು ಅದನ್ನು ಹೋಗಿರಲಿಲ್ಲ. ನಾನು ಇಂಟ್ರೆಸ್ಟ್ ತೊಗೊಂಡಿರಲಿಲ್ಲ. ಅಂದರೆ ಬೇರೆ ಏನೋ ವರ್ಕ್ ಇತ್ತು ಅಂತ ನಾನು ಅದರ ತಲೆಗೆ ತೊಗೊಂಡಿರಲಿಲ್ಲ. ಆನಂತರ ಮೇಡಮ್ ಅವ್ರದ್ದು ನಂಬರ್ ನಾನು ಸೇವ್ ಮಾಡ್ಕೊಂಡಿದ್ದೆ. ಅವ್ರು ಹಾಕೋದು ಎಲ್ಲ ಸ್ಟೇಟಸ್ ನನಗೆ ಬರ್ತಾ ಇತ್ತು. ಆವಾಗ ಒಂದು ದಿವಸ ಮೇಡಮ್ ಅವರು ಆನ್ಲೈನ್ ಕ್ಲಾಸಿದ್ದು ಬಗ್ಗೆ ಹಾಕಿದ್ರು. ಆನಂತರ ಮೇಡಮ್ ಅವ್ರಿಗೆ ನಾನು ಕಾಲ್ ಮಾಡಿ ಕೇಳಿದೆ, ಮೇಡಮ್ ಆನ್ಲೈನ್ ಕ್ಲಾಸ್ ನೀವು ಕೊಡ್ತಾ ಇದ್ದೀರಿ ಅಂತೆಲ್ಲ ಮೇಡಮ್, ಅದು ಹೇಗೆ, ಏನು ಮಾಡಬಹುದಾ, ಆನ್ಲೈನ್ ಕ್ಲಾಸ್ ಮಾಡಬಹುದಾ ಅಂತ ತುಂಬಾ ಡೌಟ್ಸ್ ಇತ್ತು ನನಗೆ. ಮೇಡಮ್ ಅವರೆಲ್ಲ ಕ್ಲಿಯರ್ ಮಾಡಿದರು. ಇಲ್ಲ ಮಾಡ್ಬೋದು ನಿಮಗೆ ಆನ್ಲೈನ್ ಕ್ಲಾಸ್ ತುಂಬ ಮಂದಿ ಮಾಡಿದ್ದಾರೆ, ತುಂಬ ಮಂದಿ ಫೀಡ್ಬ್ಯಾಕ್ ವಿಡಿಯೋ ಮಾಡಿದ್ದಾರೆ, ನಿಮಗೆ ಬೇಕಾದ ನಾನು ಕಳಿಸ್ತೀನಿ ಅಂತ ಹೇಳಿ ಅವರು ಫೀಡ್ಬ್ಯಾಕ್ ವಿಡಿಯೋ ಎಲ್ಲ ನನಗೆ ಕಳಿಸಿದರು. ನಾನು ಅದನ್ನೆಲ್ಲ ನೋಡಿದ್ಮೇಲೆ ನನಗೆ ಇಷ್ಟು ಮಂದಿ ಫೀಡ್ಬ್ಯಾಕ್ ವಿಡಿಯೋ ಕಳಿಸಿದ್ದಾರೆ, ಇಷ್ಟು ಚೆಂದ ಹೇಳಿದ್ದಾರೆ ಅಂದರೆ ಮಾಡ್ಬೋದೇನೋ ಹಾಗಾದರೆ ಅಂತ ಅಂದ್ಕೊಂಡು ನಾನು ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆದ ಫಸ್ಟ್ ದಿವಸ ನನಗೆ ತುಂಬಾ ಟೆನ್ಷನ್ ಇತ್ತು, ಹಾಗೆ ತುಂಬ ನರ್ವಸ್ ಆಗಿದ್ದೆ ನಾನು. ಅಂದರೆ ಹಣ ಎಲ್ಲ ಕಟ್ಟಿ ಒಂದು ವೇಳೆ ಆಗಲಿಲ್ಲ ಅಂದರೆ ನನ್ನಿಂದ ಅಂತ ಆ ಥರ ತಲೆಯಲ್ಲಿತ್ತು ನನಗೆ. ನಂದು ಫ್ಯಾಮಿಲಿಯವರು ಅಂದರೆ ಅತ್ತೆ ಗಂಡ ಎಲ್ಲ ತುಂಬಾ ಸಪೋರ್ಟ್ ಮಾಡಿದರು ನನಗೆ. ಇಲ್ಲ ಆಗುತ್ತೆ, ಮಾಡು, ನೀನು ಟ್ರೈ ಮಾಡು ಅಂತ. ಆನಂತರ ನಾನು ಕ್ಲಾಸಿಗೆ ಜಾಯಿನ್ ಆದೆ. ಮೇಡಮ್ ತುಂಬ ಚೆನ್ನಾಗಿ ಕ್ಲಾಸ್ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಏನು ಡೌಟ್ಸ್ ಇದ್ದರೂ ಕೂಡ ನೀವು ಕೇಳಿ, ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳಿ ಎಲ್ಲ ಡೌಟ್ಸನ್ನ ಸಾಲ್ವ್ ಮಾಡ್ತಾಯಿದ್ರು. ಎಷ್ಟು ಮೆಸೇಜ್ ಹಾಕಿದ್ರು, ಎಷ್ಟು ಡೌಟ್ಸ್ ಕೇಳಿದ್ರು ಕೂಡ ಮೇಡಮ್ ಅವ್ರು ಸಿಟ್ಟು ಮಾಡ್ಕೊಳ್ತಾ ಇರಲಿಲ್ಲ. ತುಂಬ ಕಾಮ್ ಆಗಿ ಹೇಳ್ಕೊಡ್ತಾ ಇದ್ರು ಅವರು. ಆನಂತರ ಸ್ಟಾರ್ಟಿಂಗ್ ಅವರು ನೀಡಲಿಂದ ಹೇಗೆ ದಾರನ ಮೇಲೆ ತೆಗೆಯುವುದು ಅದನ್ನು ಹೇಳ್ಕೊಟ್ಟಿದ್ರು ಅವರು. ನಂಗೆ ನೋಡುವಾಗ ತುಂಬ ಈಸಿ ಇದೆ ಅಲ್ಲ, ನೀಡಲಿಂದ ದಾರನ ಹೇಗೆ ಬೇಕಾದ್ರೆ ತೆಗಿಬೋದು, ಅದರಲ್ಲಿ ಏನು ಉಂಟು, ಈಸಿ ಇದೆ ಅಲ್ಲ, ನೋಡುವಾಗ ತುಂಬಾ ಈಸಿ ಕಾಣ್ತಾ ಇತ್ತು. ಇದನ್ನು ತೆಗಿಬೋದು, ಅದರಲ್ಲೇನು ಇಲ್ಲ, ಈಸಿಯಾಗಿ ತೆಗಿಬೋದು ಅಂತ ನನಗೆ ತಲೆಯಲ್ಲಿತ್ತು. ಆನಂತರ ಮೇಡಮ್ ಅವರು ನಮಗೆ 6 ರಿಂದ 7 ಗಂಟೆ ತನಕ ಕ್ಲಾಸ್ ಇತ್ತು. 7 ಗಂಟೆ ನಂತರ ನಮಗೆ ಮೇಡಮ್ ಅವರು ಪ್ರಾಕ್ಟೀಸ್ ಟೈಮ್ ಅಂತ ಕೊಡ್ತಿದ್ರು. ಅಂದರೆ ನೀವು ಮರುದಿವಸ 6 ಗಂಟೆ ತನಕ ನೀವು ಪ್ರಾಕ್ಟೀಸ್ ಮಾಡ್ಬೋದು, ಎಷ್ಟು ಬೇಕಾದ್ರೂ ಪ್ರಾಕ್ಟೀಸ್ ಮಾಡಬಹುದು ಮನೆಯಲ್ಲಿ ಅಂತ ಹೇಳ್ತಾ ಇದ್ರು. ಪ್ರಾಕ್ಟೀಸ್ ಟೈಮ್ ಕೊಡ್ತಾ ಇದ್ರು ನಮಗೆ. ಆನಂತರ ನಾನು ಆ ದಿವಸನೇ ಒಂದು 8:30 ಸ್ಟಾರ್ಟ್ ಮಾಡಿದ್ದೇನೆ ಏನೋ ಟ್ರೈ ಮಾಡಲಿಕ್ಕೆ. ನಾನು ನೋಡುವಾಗ ತುಂಬ ಈಸಿ ಇದೆಯಲ್ಲ, ಟ್ರೈ ಮಾಡ್ಬೋದು, ಬರುತ್ತೆ ನನಗೆ ಅಂತ ಅಂದ್ಕೊಂಡಿದ್ದೆ ನಾನು. ಆನಂತರ ಟ್ರೈ ಮಾಡ್ತೀನಿ, ನನಗೆ ಬರ್ತಾನೆ ಇಲ್ಲ, ನೀಡಲಿಂದ ಮೇಲೆ ದಾರ ಬರ್ತಾನೆ ಇಲ್ಲ. ಎಷ್ಟು ಟ್ರೈ ಮಾಡಿದ್ರೂ ಬರ್ತಾ ಇಲ್ಲ. ಒಂದು 3-4 ಗಂಟೆ ನಾನು ಟ್ರೈ ಮಾಡಿದ್ದೀನಿ, ನನಗದು ದಾರ ಮೇಲೆ ಬರ್ತಾ ಇಲ್ಲ. ನನಗೆ ಫುಲ್ ಟೆನ್ಷನ್ ಆಯಿತು. ನನಗೆ ಫಸ್ಟ್ ಇದೇ ಬರ್ತಾ ಇಲ್ಲ, ನನಗೆ ಇನ್ನೇನು ಮಾಡ್ಬೋದಾ ನಾನು ಅಂತ ಅಂದ್ಕೊಂಡು ತುಂಬ ಅಪ್ಸೆಟ್ ಆಗಿದ್ದೆ ನಾನು. ಆನಂತರ ಮೇಡಮ್ಗೆ ನೈಟ್ಗೆ ಮೆಸೇಜ್ ಮಾಡಿದೆ, ಮೇಡಮ್ ಇದು ನೀವು ಹೇಳ್ಕೊಟ್ಟಿರೋದು ನಂಗೆ ಬರ್ತಾ ಇಲ್ಲ, ನೀಡಲಿಂದ ದಾರ ಮೇಲೆ ಬರ್ತಾ ಇಲ್ಲ ಮೇಡಮ್, ತುಂಬ ಟೆನ್ಷನ್ ಆಗ್ತಾ ಉಂಟು ಅಂತ ಹೇಳಿದೆ. ಅದಕ್ಕೆ ಮೇಡಮ್ ಇಲ್ಲ, ನೀವು ಕಾಮಾಗಿರಿ, ಏನು ಟೆನ್ಷನ್ ಮಾಡ್ಕೋಬೇಡಿ, ಬರುತ್ತೆ ನಿಮಗೆ, ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ಆನಂತರ ಸರಿ ಆಗುತ್ತೆ ಅಂತ ಹೇಳಿದರು ಅವರು. ಈಗ ನೀವು ಅದನ್ನು ತೆಗೆದಿಡಿ, ಮಾರ್ನಿಂಗ್ ಬೇಗ ಫ್ರೆಶ್ ಅಪ್ ಆಗಿ ನೀವು ಟ್ರೈ ಮಾಡಿ, ಅವಾಗ ಬರುತ್ತೆ ನೋಡಿ ಅಂತ ಹೇಳಿದರು ಅವರು. ಮತ್ತು ಮಾರ್ನಿಂಗ್ ಬೇಗ 5 ಗಂಟೆಗೆ ಎದ್ದು ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಟ್ರೈ ಮಾಡಿದೆ ನಾನು ಮಾಡಲಿಕ್ಕೆ. ಅಂದರೆ ಒಂದು 6-6:30 ತನಕ
ಅದೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, ಬಟ್ ಬರ್ತಾ ಇರಲಿಲ್ಲ. ಆನಂತರ ನನಗೆ ಒಂದು ಸಲ ಮೇಲೆ ಬಂತು ದಾರ. ಆಮೇಲೆ ಫುಲ್ ಖುಷಿ ಆಯ್ತು, ಇದು ನೋಡಿದ ಹಾಗೆ ಈಸಿ ಇಲ್ಲಪ್ಪ ಅಂತ ಅಂದ್ಕೊಂಡೆ ನಾನು. ಆನಂತರ ತುಂಬ ಖುಷಿ ಆಯಿತು ಒಂದು ಸಲ ದಾರ ಮೇಲೆ ಬರುವಾಗ. ಆನಂತರ ಪ್ರಾಕ್ಟೀಸ್ ಮಾಡ್ತಾ 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 ನನಗೆ ಮತ್ತೆ ಬಂತು. ಆನಂತರ ತುಂಬಾ ಖುಷಿ ಆಯಿತು. ಯಾವುದು ಕೂಡ ಹಾಗೆ ಸ್ಟಾರ್ಟಿಂಗ್ ತುಂಬಾ ಕಷ್ಟ ಆಗುತ್ತೆ, ಆನಂತರ ತುಂಬ ಈಸಿ ಆಗುತ್ತೆ. ಆನಂತರ ಮೇಡಮ್ ಕ್ಲಾಸ್ ಮಾಡ್ತಾಯಿದ್ರು, ತುಂಬ ಚೆಂದ ಹೇಳ್ಕೊಡ್ತಾ ಇದ್ರು. ಯಾವುದು ಒಂದು ಕ್ಲಾಸ್ ನಾವು ಮಿಸ್ ಮಾಡಿದ್ರು ಕೂಡ ಅದರದ್ದು ವೀಡಿಯೋ ಆ ದಿವಸ ಏನು ಮಾಡಿದ್ದಾರೆ ಅದನ್ನು ನಮಗೆ ವೀಡಿಯೋ ಹಾಕ್ತಾಯಿದ್ರು ಅವರು. ಅದನ್ನು ನೋಡಿ ನೀವು ಕಲೀರಿ ಅಂತ ಹೇಳ್ತಿದ್ರು. ಒಂದು ವೇಳೆ ನಮಗೆ ಅದು ಕೂಡ ಅರ್ಥ ಆಗಿಲ್ಲ ಅಂದರೆ ನೆಕ್ಸ್ಟ್ ಕ್ಲಾಸ್ ಕೂಡ ಅದನ್ನೇ ರಿಪೀಟ್ ಮಾಡ್ತಾಯಿದ್ರು. ಮುಂಚಿನ ಕ್ಲಾಸ್ ಏನು ಮಾಡ್ತಿದ್ರು ಅದನ್ನು ನೆಕ್ಸ್ಟ್ ಕ್ಲಾಸ್ ಕೂಡ ರಿಪೀಟ್ ಮಾಡ್ತಾಯಿದ್ರು. ಆನಂತರ ಅವರು ಬೇರೆದು ಹೇಳ್ಕೊಡ್ತಾ ಇದ್ರು. ಅವರು ಅಷ್ಟು ಚೆಂದ ಹೇಳ್ಕೊಡ್ತಾಯಿದ್ರು. ಅವರು ಹೇಳ್ಕೊಟ್ಟಿರೋದ್ರಿಂದ 2 ಬ್ಲೌಸ್, ಒಂದು ಥ್ರೆಡ್ ವರ್ಕ್ ಬ್ಲೌಸ್, ಜ್ಯುವೆಲರಿ ವರ್ಕ್ ಬ್ಲೌಸ್ 2 ಮಾಡಿಸಿದ್ದಾರೆ ಅವರು ನಮ್ಮ ಕೈಯಿಂದ. ತುಂಬ ಚೆಂದ ಬಂದಿದೆ, ತುಂಬ ನೀಟಾಗಿ ಬಂದಿದೆ. ನೋಡಿ, ಇದು ನಂದು ಫಸ್ಟ್ ಬ್ಲೌಸ್, ಥ್ರೆಡ್ ವರ್ಕ್ ಬ್ಲೌಸ್ ನಾನು ಮಾಡಿರೋದು. ತುಂಬಾ ನೀಟಾಗಿ ಬಂದಿದೆ, ಚೆಂದ ಕಾಣ್ತಾಯಿದೆ ನೋಡುವಾಗ. ನನಗೆ ಫಸ್ಟಿಗೆ ಮಾಡುವಾಗ ನನಗೆ ತುಂಬಾ ಭಯ ಆಗ್ತಾಯಿತ್ತು. ಇದು ಇಲ್ಲಿಂದ ಸ್ಟಾರ್ಟ್ ಮಾಡುವಾಗ ತುಂಬಾ ನರ್ವಸ್ ಆಗಿದ್ದೆ ನಾನು. ನೀಡಲ್ ಹಿಡ್ಕೊಳ್ಳುವಾಗ ತುಂಬಾ ನಡುಕ್ತಿದ್ದೆ ನಾನು, ಇದು ಆಗುತ್ತಾ ಇದು ಅಂತ. ಆದರೆ ಆನಂತರ ಇಲ್ಲಿಂದ ಇಲ್ಲಿಗೆ ಬರುವಾಗ ತುಂಬಾ ಕಾನ್ಫಿಡೆನ್ಸ್ ಬಂತು ನನಗೆ. ಓಕೆ, ಮಾಡುವ ಅಂತ. ಆನಂತರ ಇದನ್ನೆಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದು ಥ್ರೆಡ್ ವರ್ಕ್ ನನಗೆ ಸ್ಟಾರ್ಟಿಂಗ್ ತುಂಬಾ ಕಷ್ಟ ಆಗಿತ್ತು ನನಗೆ ಮಾಡುವಾಗ. ಆನಂತರ ಈಸಿ ಆಯಿತು, ಅಂದರೆ ಹ್ಯಾಂಡಿಗೆಲ್ಲ ಮಾಡುವಾಗ ಆವಾಗ ನನಗೆ ತುಂಬಾ ಕಾನ್ಫಿಡೆನ್ಸ್ ಬಂತು ಮಾಡುವ ಅಂತ. ನೋಡಿ, ಇಷ್ಟು ಮಾಡಿದ್ದೀನಿ ನಾನು. ಇದು ಥ್ರೆಡ್ ವರ್ಕ್ ಇದ್ದು ಬ್ಲೌಸು, ತುಂಬ ಚೆಂದ ಹೇಳ್ಕೊಟ್ಟಿದ್ದಾರೆ ಮ್ಯಾಮ್. ಸೆಕೆಂಡ್ ಬ್ಲೌಸ್ ಇದು ಜ್ಯುವೆಲರಿ ವರ್ಕ್. ಇದು ನನಗೆ ತುಂಬಾ ಈಸಿ ಆಯಿತು, ತುಂಬ ಬೇಗ, ನಾನು ಅಷ್ಟು ಟೈಮ್ ತೊಗೊಂಡಿಲ್ಲ, ಬೇಗ ಆಗಿದೆ. ಜ್ಯುವೆಲರಿ ವರ್ಕ್ ನನಗೆ ತುಂಬ ಈಸಿ ಅನಿಸ್ತು. ಈಗ ಬ್ಲೌಸ್ ನೋಡುವಾಗ ತುಂಬಾ ಖುಷಿ ಆಗುತ್ತೆ, ಇದು ನಾನೇ ಮಾಡಿರೋದಾ ಅಂತ ತುಂಬಾ ಶಾಕ್ ಆಗುತ್ತೆ, ಹಾಗೆ ಖುಷಿನೂ ಆಗುತ್ತೆ. ಇಷ್ಟು ಚೆಂದ ಬಂದಿದೆ ಅದು ಕೂಡ ಆನ್ಲೈನ್ ಕ್ಲಾಸಲ್ಲಿ ಕಲಿತು ಬಂದಿದೆ ಅಂದರೆ ತುಂಬಾ ಖುಷಿ ಆಗುತ್ತೆ. ಆನ್ಲೈನ್ ಕ್ಲಾಸ್ ನೋಡುವಾಗ ನಮಗೆ ಬರುತ್ತಾ ಇಲ್ವಾ ಅಂತ ಹೆದರೋದು ಬೇಡ ಅನಿಸುತ್ತೆ. ಯಾಕಂದರೆ ನಾನು ಕೂಡ ಆ ಥರನೇ ಹೆದರಿದ್ದೆ. ಬಟ್ ಈಗ ನನಗೆ ತುಂಬ ಚೆನ್ನಾಗಿ ನೀಟಾಗಿ ಬರ್ತಾ ಉಂಟು ವರ್ಕ್. ನಿಮಗೂ ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು. ಯಾರಿಗೆ ಆನ್ಲೈನ್ ಕ್ಲಾಸ್ ಡೌಟ್ ಇದೆಯೋ ನೀವು ಅದನ್ನು ಇಲ್ಲ ಡೌಟ್ ಪಡಬೇಕಂತ ಇಲ್ಲ, ತುಂಬ ಚೆನ್ನಾಗಿ ಮೇಡಮ್ ಹೇಳ್ಕೊಡ್ತಾರೆ. ನೀವು ಮ್ಯಾಮ್ ಹತ್ರ ಎಷ್ಟು ಡೌಟ್ಸ್ ಕೇಳಿದ್ರು ಎಷ್ಟು ತಲೆ ತಿಂದರೂ ಕೂಡ ಅವರು ಏನೂ ಹೇಳೋದಿಲ್ಲ, ತುಂಬ ಕಾಮಾಗಿ ಆನ್ಸರ್ ಮಾಡ್ತಾರೆ. ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಹೇಳ್ಕೊಟ್ಟಿರೋದಕ್ಕೆ. ನಿಮ್ಮಿಂದ 2 ಬ್ಲೌಸ್ ಕಲೀಲಿಕ್ಕಾಯಿತು. ಇದನ್ನು ಇನ್ನೂ ಕೂಡ ನಾನು ಮಾಡ್ತಾ ಇರ್ತೀನಿ, ಮುಂದುವರಿಸ್ತೀನಿ, ಬಿಡೋದಿಲ್ಲ ನಾನು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಹಾಯ್, ನಮಸ್ತೆ ಎಲ್ರಿಗೂ. ನಾನು ಆಶಾ, ಉಡುಪಿಯಿಂದ. ರಶ್ಮಿ ಡಿಸೈನರ್ ಕುಚ್ಚಿ ಆ್ಯಂಡ್ ಮಗ್ಗಮ್ ಅನುಪಮ ಮೇಡಮ್ ಅವರ ಆನ್ಲೈನ್ ಸ್ಟೂಡೆಂಟ್. ನಾನು ಶುಭಂ ಬಟನ್ ಹೌಸ್ ಜಗನ್ ಬ್ರದರ್ಗೆ ಮತ್ತು ನನ್ನ ಕಸಿನ್ ಚೈತ್ರ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಾನು ಅವರ ಮುಖಾಂತರ ಅನುಪಮ ಮೇಡಮ್ ಅವರ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಲಿಕ್ಕಾಯಿತು. ಹೆಚ್ಚಿನವರಿಗೊಂದು ಕನ್ಫ್ಯೂಷನ್ ಇರ್ತದೆ, ಆನ್ಲೈನ್ ಕ್ಲಾಸ್ ಚೆಂದ ಹೇಳಿಕೊಡ್ತಾರಾ ಇಲ್ವ ಅಂತೇಳಿ. ನಾನು ಹೇಳೋದಾದರೆ ನೀವು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ, ಅಷ್ಟು ಚೆಂದ ಹೇಳ್ಕೊಡ್ತಾರಂತ ನಾನು ಹೇಳ್ತೇನೆ. ಡೈಲಿ ಒಂದು ಕ್ಲಾಸ್ ಮಾಡುವಾಗ ಒಂದು ಡಿಸೈನ್ ಹೇಳ್ಕೊಡ್ತಾರೆ. ಅದು ಎಷ್ಟೇ ಸಲ ಹೇಳಿಕೊಟ್ರು ಅವ್ರು ಅಷ್ಟು ಚೆಂದ ಹೇಳ್ಕೊಡ್ತಾರೆ. ಒಂದು ಡಿಸೈನ್ ಹೇಳ್ಕೊಟ್ಬಿಟ್ಟು ಮತ್ತೆ ಒಂದು ಹೋಮ್ವರ್ಕ್ ಅಂತ ಹೇಳಿಕೊಡ್ತಾರೆ. ಅದು ಹೋಮ್ವರ್ಕ್ ಆದ ನಂತರನೇ ನೆಕ್ಸ್ಟ್ ಡಿಸೈನ್ ಹೇಳ್ಕೊಡ್ತಾರೆ. ಒಂದು ವೇಳೆ ನಮಗೆ ಎಷ್ಟು ಸಲ ನಮಗೆ ಡಿಸೈನ್ ಅರ್ಥ ಆಗದಿದ್ದು ಎಷ್ಟು ಸಲ ಹೇಳಿದ್ರು ಅವರು ಅಷ್ಟೇ ಪೇಷನ್ಸಲ್ಲಿ ಹೇಳ್ಕೊಡ್ತಾರೆ. ಅಷ್ಟು ನೀಟಾಗಿ ಹೇಳ್ಕೊಡ್ತಾರೆ. ಮತ್ತು ಇನ್ನೊಂದು ಹೇಳಬೇಕಂದ್ರೆ 2 ಬ್ಲೌಸ್ ಹೇಳ್ಕೊಡ್ತಾರೆ, ಒಂದು ಥ್ರೆಡ್ ವರ್ಕ್ ಮತ್ತು ಒಂದು ಬೀಡ್ ವರ್ಕ್. ಅದರಲ್ಲಿ ನಾನು ಒಂದು ಥ್ರೆಡ್ ವರ್ಕ್ ಮಾಡಿದ್ದೀನಿ ನೋಡಿ, ಇದು ನನ್ನ ಥ್ರೆಡ್ ವರ್ಕ್, ಇದು ನಾನು ಮಾಡಿರೋ ಥ್ರೆಡ್ ವರ್ಕ್. ಇನ್ನೊಂದು ಬೀಡ್ ವರ್ಕ್. ಇದು ಬೀಡ್ ವರ್ಕ್. ಆನ್ಲೈನ್ ಕ್ಲಾಸಲ್ಲಿ ಇಷ್ಟು ಚೆಂದ ಹೇಳ್ಕೊಡ್ತಾರೆ. ಇದು
ತುಂಬ ಹೆಲ್ಪ್ಫುಲ್ ಆಗ್ತದೆ. ಯಾಕಂದರೆ ಲಾಂಗ್ ಜರ್ನಿ ಅಂದರೆ ದೂರ ದೂರ ಮನೆಯಿರೋರಿಗೆಲ್ಲ ಕ್ಲಾಸ್ ಅಟೆಂಡ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಸಣ್ಣ ಸಣ್ಣ ಮಕ್ಕಳು ಇರೋರಿಗೆ ತುಂಬ ಕಷ್ಟ ಆಗ್ತದೆ. ಒಂದು ವೇಳೆ ನಾವು ಕ್ಲಾಸ್ ಅಟೆಂಡ್ ಮಾಡಲಿಕ್ಕೆ ಆಗದಿದ್ದರೆ, ಮಿಸ್ ಆಗಿದ್ರೂ ಅವರು ಒಂದು ವಿಡಿಯೋ ಕಳಿಸ್ತಾರೆ. ಆ ವಿಡಿಯೋ ಮುಖಾಂತರನೂ ಚೆಂದ ಕಲಿಬೋದು. ಯಾಕಂದರೆ ಅವರು ಅಷ್ಟು ನೀಟಾಗಿ ಅಷ್ಟು ಚೆಂದ ಹೇಳ್ಕೊಟ್ಟಿರ್ತಾರೆ, ಅಷ್ಟು ಪೇಷನ್ಸಲ್ಲಿ ಹೇಳ್ಕೊಡ್ತಾರೆ. ತುಂಬ ನಾನು ಲಕ್ಕಿ ಮಾಡಿದ್ದೀನಿ ಹೇಳ್ತೀನಿ. ಅಂಥ ಒಳ್ಳೆ ಮೇಡಮ್ ಸಿಗಬೇಕಾದ್ರೆ ಅವ್ರಿಗೆ ಎಷ್ಟು ಥ್ಯಾಂಕ್ ಹೇಳಿದ್ರು ಸಾಕಾಗೋದಿಲ್ಲ. ಥ್ಯಾಂಕ್ ಯು ಮ್ಯಾಮ್.